ಬನ್ನಿ ಈಗ ಕಡೆಯ 3 ರಾಶಿಗಳ ದಿನ ಭವಿಷ್ಯ ಹೇಗಿದೆ ಈಗ ಗುರುಜಿ ಅವರಿಂದ ತಿಳ್ಕೊಳ್ಳೋಣ. ಗುರುಜಿ, ಮಕರದಿಂದ ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ಇನ್ನು ಮಕರ ರಾಶಿ, ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಎಲ್ಲವೂ ಮಹತ್ತರವಾಗಿದೆ. ಇವತ್ತಿನ ಕೆಲಸ ಕಾರ್ಯಗಳಲ್ಲೂ ಅಷ್ಟೇ ಪ್ರಗತಿನ ಕಾಣ್ತೀರಿ. ಆದರೆ 4 ಗಂಟೆ ತನಕ ಇರತಕ್ಕಂಥ ಭವಿಷ್ಯತ್ತೇ ಬೇರೆ, 4ರ ನಂತರ ನಡೀತಕ್ಕಂಥ ಭವಿಷ್ಯತ್ತೇ ಬೇರೆ. ಇದಕ್ಕಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿ. ಜೊತೆಗೆ ಇವತ್ತು ಸಾಧ್ಯವಾದರೆ ಗೋಧಿಯಿಂದ ಮಾಡಿರ್ತಕ್ಕಂಥ ಏನಾದರೂ ಪದಾರ್ಥವನ್ನು ಅಥವಾ ಒಂದಿಷ್ಟು ಗೋಧಿ ಬೆಲ್ಲವನ್ನಾದರೂ ಯಾರಾದರೂ ಒಬ್ಬರು ಹಿರಿಯರು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇವತ್ತು ಬಂದೊದಗುವಂಥ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಅರ್ಧ ತಲೆನೋವಿಂದ ಒದ್ದಾಡುವಂಥದ್ದಾಗಲಿ ಅಥವಾ ಮೈಕೈ ನೋವಿಂದ ಒದ್ದಾಡುವಂಥದ್ದಾಗಲಿ ಅಥವಾ ಯಾವುದಾದ್ರೂ ಸುದ್ದಿಗಳನ್ನು ಕೇಳಿ ಮನಸ್ಸಲ್ಲಿ ಇಲ್ಲದ ಸಮಸ್ಯೆಯನ್ನು, ಇಲ್ಲದ ನೋವನ್ನು ತಂದುಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ಬೋದು. ಇಂತಹ ಸಮಸ್ಯೆಗಳಿಂದಲೂ ಮುಕ್ತರಾಗಲಿಕ್ಕೋಸ್ಕರ ಕಪ್ಪು ಬಣ್ಣದ ಶ್ವಾನಗಳೆಲ್ಲಾದರೂ ಕಂಡು ಬಂದರೆ ಆ ಕಪ್ಪು ಬಣ್ಣದ ಶ್ವಾನಕ್ಕೆ ಏನಾದರೂ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಹಾಕೋದ್ರಿಂದ ಇಂತಹ ಸಮಸ್ಯೆಗಳಿಂದ ಮುಕ್ತರಾಗಬಹುದು. ಇನ್ನು ಕುಂಭರಾಶಿ, ಕುಂಭರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಕುಂಭರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಮನಸ್ಸು ಶಾಂತಿ ನೆಮ್ಮದಿಯಾಗಿದೆ. ಜೊತೆಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿಯನ್ನು ಕಾಣ್ತೀರಿ. ಇವತ್ತು ಮಾಡುವಂತಹ ವೃತ್ತಿ ಧರ್ಮ ಸಾಕಷ್ಟು ಅಭಿವೃದ್ಧಿಯನ್ನು ಕಾಣಬಹುದು. ಇದಕ್ಕಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬೇಕು. ಜೊತೆಗೆ ಗುರು ಹಿರಿಯರ ಆಶೀರ್ವಾದ, ಜೊತೆಗೆ ಇವತ್ತು ಮಾಡುವಂತಹ ಕಾಯಕವನ್ನು ಬನ್ನಿ ವೃಕ್ಷದ ಹತ್ರ, ಎಲ್ಲಿ ಬನ್ನಿ ವೃಕ್ಷ ಇರುತ್ತೋ ಆ ವೃಕ್ಷದ ಬಳಿ ಒಂದಿಷ್ಟು ಕರ್ಪೂರ ಆಗಲಿ ದೀಪ ಆಗಲಿ ಅಂಟಿಸಿ ಅಲ್ಲಿ ಪ್ರಾರ್ಥನೆ ಮಾಡೋದ್ರಿಂದ ಇವತ್ತಿನ ನಿಮ್ಮ ರಾಶಿ ಬಲದಲ್ಲಿ ಅಂದರೆ ಕುಂಭರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣಬಹುದು. ಸಂಧ್ಯಾ ಕಾಲದಲ್ಲಿ ಸಾಯಂ ಸಂಧ್ಯಾ ಒಳ್ಳೆಯ ಮುಹೂರ್ತ, ಒಳ್ಳೆಯ ಕಾಲ. ಈ ಸಮಯದಲ್ಲಿ ಯಾವುದಾದ್ರೂ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಒಂದಿಷ್ಟು ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ಅಭಿವೃದ್ಧಿನ ಕಾಣುವಂತಹ ದಿನ ಸಹಿತ ಇವತ್ತು ನಿಮ್ಮ ಅದೃಷ್ಟದಲ್ಲಿದೆ. ಇನ್ನು ಕಡೆಯ ರಾಶಿ ಮೀನರಾಶಿ, ಮೀನರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಮೀನರಾಶಿಯವರಿಗೆ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಇದೆ, ಮನಸ್ಸಿಗೆ ಶಾಂತಿ ನೆಮ್ಮದಿ ಇದೆ. ಪರವಾಗಿಲ್ಲ ಅನ್ನೋ ಥರದಲ್ಲಿ ನಿಮ್ಮ ಆಲೋಚನೆ ಮಾಡತಕ್ಕಂತಹ ಪ್ರತಿಯೊಂದು ಜೀವನದಲ್ಲಿ ಯಶಸ್ಸು ಇವತ್ತು ಕಾಣಬಹುದಾಗಿದೆ. ಇದಕ್ಕಾಗಿ ಹಗಲಿರಲು ಶ್ರಮಿಸಿರ್ತಕ್ಕಂಥದ್ದು, ಸಾಕಷ್ಟು ದಿನಗಳ ನಿಮ್ಮ ಪ್ರಯಾಸ, ನಿಮ್ಮ ಏನೊಂದು ಸಂಕಲ್ಪ ಮಾಡಿದ್ದೀರಿ ಆ ಸಂಕಲ್ಪಕ್ಕೆ ಒಂದಿಷ್ಟು ಚಾಲನೆ ಸಿಗುವಂತಹ ಅದೃಷ್ಟ ಫಲ ನಿಮ್ಮದಾಗ್ತಿದೆ. ನಾಳೆ ಗುರುವಾರ ವಿಶೇಷವಾಗಿರ್ತಕ್ಕಂಥದ್ದು. ನಾಳೆ ನೀವು ಮಾಡಬಹುದಾದಂಥ ಅನುಷ್ಠಾನದ ಫಲವನ್ನು ಸಹಿತ ಶ್ರಮವಾಗಿ ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೆ ಮೀನರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣಬಹುದು. ಒಳ್ಳೆಯದಾಗಲಿ. ಗುರುಜಿ, ಈಗ ಬೀಜಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತೀರಾ? ಖಂಡಿತಮ್ಮ. ಈಗಾಗಲೇ ನಾಳಿನ ಸಂಚಿಕೆಯಲ್ಲಿ ನಾಳೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಗುರುವಾರ ಅಮಾವಾಸ್ಯೆ, ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ನೀವು ಮಾಡುವಂತಹ ತಂತ್ರಸಾರಕ್ಕೆ ಬೇಕಾಗಿರ್ತಕ್ಕಂಥ ವನಸಿರಿ ಯಾವುದು, ಅದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥವೇನು, ಅದನ್ನು ಹೇಗೆ ಸಿದ್ಧತೆ ಮಾಡ್ಕೋಬೇಕು, ಯಾವ ಬೀಜಾಕ್ಷರಿ ಮಂತ್ರದಿಂದ ನಾವು ಅನುಷ್ಠಾನ ಮಾಡಬೇಕು ಎಂಬತಕ್ಕಂಥ ರಹಸ್ಯವನ್ನು ನಾನು ತಿಳಿಸಿದ್ದೆ. ಆದರೆ ಮಂತ್ರವನ್ನು ಮಾತ್ರ ತಿಳಿಸಿರಲಿಲ್ಲ. ಈಗ ನಾನು ತಿಳಿಸ್ತಾ ಇದ್ದೀನಿ, ಇದನ್ನು ಬರ್ಕೊಳ್ಳಿ. ಮಂತ್ರವನ್ನು ನಾಳೆ ನೀವು ಈ ಒಂದು ಅನುಷ್ಠಾನವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡುವಂತಹ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಪದಾರ್ಥಗಳ ಬಗ್ಗೆ ವಿವರಣೆ ಕೊಟ್ಟರೆ ಈಗ ಖಂಡಿತಮ್ಮ. ಇನ್ನು ಇವತ್ತಿನ ತಿಥಿವಾರ ನಕ್ಷತ್ರ, ಯೋಗ, ಕರಣ, ಗಣಪತಿಯ ಪ್ರಾರ್ಥನೆ, ಎಷ್ಟೆಲ್ಲ ಸಾಮಗ್ರಿಗಳನ್ನು ನೀವು ಸಿದ್ಧತೆ ಮಾಡಿಟ್ಕೊಂಡ್ರೆ ಇನ್ನು ಮುಂದೆ ಅನುಷ್ಠಾನ ಹೇಗೆ ಮಾಡಬೇಕು, ಯಾವ ಕ್ರಮಾನುಷ್ಠಾನವನ್ನು ನಾವು ಹೇಗೆ ಸಿದ್ಧಿಸ್ಕೋಬೇಕು ಅದು ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಹಾಗೆ ಸಾಮಗ್ರಿಗಳನ್ನು ನೀವು ಸಿದ್ಧತೆ ಮಾಡಿಕೊಂಡಿದ್ರೂ ಸಂತೋಷ, ಅಥವಾ ನಾನು ನಿನ್ನೆಯಷ್ಟೇ ತಿಳಿಸಿದೆ ಇವತ್ತು ಇವತ್ತು ಸಾಯಂ ಸಂಧ್ಯಾಕಾಲದಲ್ಲೂ ಸಹಿತ ಇದನ್ನು ಮಾಡಬಹುದು. ಹಾಗೆ ಈ ಎಳ್ಳಮಾವಾಸ್ಯೆಗೆ ಮಾತ್ರ ಸೀಮಿತನ ಖಂಡಿತ ಅಲ್ಲ. ಭಾನುವಾರ ಮತ್ತು ಗುರುವಾರ ಬರ್ತಕ್ಕಂಥ ಅಮಾವಾಸ್ಯೆ, ಪೌರ್ಣಮಿ, ಸಂಕ್ರಮಣ ಕಾಲ, ಗ್ರಹಣ ಕಾಲ, ಪರ್ವಕಾಲಗಳು, ಈ ಕಾಲಗಳಲ್ಲಿ ಇಂತಹ ಅನುಷ್ಠಾನವನ್ನು ಮಾಡೋದು ಖಂಡಿತ ಯಶಸ್ಸನ್ನು ತಂದುಕೊಡುತ್ತೆ. ಹಾಗೆ ಇವತ್ತು ಕೇತು ಜಯಂತಿ, ಆದ್ದರಿಂದ ಕೇತುವನ್ನೂ ಪ್ರಾರ್ಥನೆ ಮಾಡಿ. ನವಗ್ರಹಗಳಲ್ಲಿ ಪ್ರತಿಯೊಂದು ಗ್ರಹವೂ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದೊಂದು ಗ್ರಹದ ಕೆಲಸ ಒಂದೊಂದು ವಿಶೇಷತೆ ಇರುತ್ತೆ. ಹಾಗೆ ಕೇತುವಿನ ಅನುಗ್ರಹ ಎಲ್ಲರಿಗೂ ಸಿಗಲಿ. ಇನ್ನು ಇವತ್ತು ನಾವು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು ಗಣಪತಿ ಮಂತ್ರದಿಂದ ನಾವು ಪ್ರಾರಂಭಿಸಿ ಇಲ್ಲಿ ಸಾಮೂಹಿಕವಾಗಿ ತಾಯಿ ವಿಶೇಷವಾಗಿರ್ತಕ್ಕಂತಹ ಆರಾಧನೆ, ಚಿಕ್ಕದಾದಂತಹ ಒಂದು ಅನುಷ್ಠಾನ, ಪೂಜೆ ಪ್ರಾರಂಭಿಸಿ ನಂತರ ಪೂಜೆಯನ್ನು ಅಂದರೆ ಇವತ್ತಿನ ನಾವು ಮಾಡಬೇಕಾಗಿರ್ತಕ್ಕಂಥ ಅನುಷ್ಠಾನವನ್ನು ನಾವು ಕಾರ್ಯಸಿದ್ಧಿ ಮಾಡಿಕೊಳ್ಳೋಣ. ಅದಕ್ಕೂ ಮುನ್ನ ಇವತ್ತಿನ ತಿಥಿವಾರ ನಕ್ಷತ್ರವನ್ನು ನಾವು ತಿಳ್ಕೊಳ್ಳೋಣ. ಅಂಬಾ ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ
ಓಂ ಶ್ರೀಂ ಮಹಾಗಣಾಧಿಪತಿ ನಮಃ. ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ವದ ಆನಶೃಣ್ವನ್ನೋತಮಸ್ಸೇದ ಸಾಧನಂ. ಓಂ ನಿಶಸೇದ ಗಣಪತೆ. ಪ್ರಥಮಂ ಕವೀನಾಂ ನರ್ತಯತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಭಗವನ್ ಚಿತ್ರಮರ್ಚಾತ್. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಓಂ ಶ್ರೀಂ ಸಿದ್ಧಿವಿನಾಯಕಾಯ ನಮಃ. ಶ್ರೀ ಧರ್ಮುಕ್ಯನಾಮ ಸಂವತ್ಸರೇ ದಕ್ಷಿಣಾಯನೆ ಹೇಮಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷ 29/12/2016. 29/12/2016 2016ರ ಕಡೆಯ ದಿನಗಳು. ಇನ್ನೇನು 2016 ಮುಗಿತಾ ಬಂತು. ಇನ್ನು ದಿನಗಳು ಅಥವಾ ಗಂಟೆಗಳು. ಇಲ್ಲಿವರೆಗೂ ಈ ವರ್ಷದಲ್ಲಿ ಲಾಭ ನಷ್ಟಗಳು ಏನೇ ಇದ್ದರೂ, ಸಮಸ್ಯೆ ಎಂಬತಕ್ಕಂಥದ್ದು ಏನೇ ಹೊತ್ತಿದ್ದರೂ, ಎಷ್ಟೇ ಕಷ್ಟ ಕಾರ್ಪಣ್ಯಗಳಲ್ಲಿ ನಾವು ಬಿದ್ದು ಒದ್ದಾಡಿದ್ರು, ಮುಂದೆ ಬರ್ತಕ್ಕಂಥ 2017 ಪ್ರೀತಿಯಿಂದ ಆಧಾರದಿಂದ ಸ್ವಾಗತಿಸೋಣ. 2017 ನಿಮ್ಮೆಲ್ಲರ ಜೀವನದಲ್ಲೂ ಯಶಸ್ಸನ್ನು ತಂದುಕೊಡಲಿ. 2016 6-1-7 7 ಗೋಳಾಯಿತು, 7 ಬೀಳಾಯಿತು. ಹಾಗಾಗಿ ಕೂಡಿಟ್ಟಿರ್ತಕ್ಕಂತಹ ಮೌಲ್ಯವೂ ಹೋಯಿತು, ಮನಸ್ಸಿಗೂ ನೆಮ್ಮದಿ ಇಲ್ಲದಂತಾಯಿತು, ಆರೋಗ್ಯ ಅನಾರೋಗ್ಯವಾಯಿತು. ಕೆಲವು ರಾಶಿಗಳವರೆಗಂತೂ ಸಮಸ್ಯೆ ಎಂಬತಕ್ಕಂಥದ್ದು ಹೇಳುತ್ತೀರದು ಅಷ್ಟು ಸಮಸ್ಯೆಗಳಾಯಿತು. ಹಾಗೆ ಯಾರು ನನ್ನವರು, ಯಾರು ನಮ್ಮವರು, ಯಾರ ಜೊತೆ ನಾವು ಹೇಗೆ ಸ್ನೇಹ ಬೆಳೆಸಬೇಕು, ಯಾರು ಒಳ್ಳೆ ಜನ, ಇದು ಯಾವುದು ಅರಿಯದಂತಾಯಿತು. ಅದೇ 2017 ಅಂದರೆ 7-1-8 8 ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಆ ಮುಂದಿನ 8 ಆ 8 ಬರ್ತಕ್ಕಂಥದ್ದು 2017 ಎಲ್ಲರ ಜೀವನದಲ್ಲೂ ಒಂದಿಷ್ಟು ಬೆಳಕಾಗಲಿ. ಆದರೆ 8 ಸಮಸ್ಯೆನೇ, ಇದು ಜ್ಞಾಪಕದಲ್ಲಿರಲಿ. 8 ಸಮಸ್ಯೆನೇ, ಅದು ಜ್ಞಾಪಕದಲ್ಲಿರಲಿ. ಮುಂಜಾಗ್ರತಾ ಕ್ರಮವಾಗಿ ನಾವು ಪ್ರತಿನಿತ್ಯ ಮಾಡುವ ಕಾಯಕದಲ್ಲಿ ನಮ್ಮ ಶ್ರದ್ಧಾ ಭಕ್ತಿ ಇರಲಿ. ಇನ್ನು 2016 ಗುರುವಾರ ಅಮಾವಾಸ್ಯೆ, ಇವತ್ತು ಮೂಲ ನಕ್ಷತ್ರ. ನೋಡಿ ಎಷ್ಟು ವಿಶೇಷವಾಗಿದೆ. ಗುರುವಾರ ಗುರುಗಳ ವಾರ. ಮೂಲ ನಕ್ಷತ್ರ ಧನುರಾಶಿ. ಮೂಲ ನಕ್ಷತ್ರ ಧನುರಾಶಿ. ರಾಶ್ಯಾಧಿಪತಿ ಗುರು. ಇತ್ತ ಗುರುವಾರ ಅಮಾವಾಸ್ಯೆ ಕತ್ತಲು ದಿನ, ಕ್ಷಣಿತ ಚಂದ್ರ ಇರ್ತಕ್ಕಂಥ ದಿನ. ಆದರೆ ಇಂತಹ ದಿವಸ ಸಹಿತ ನಮಗೆ ಸಿಕ್ಕಂಥ ಅವಕಾಶ ಗುರುವಾರ ಮೂಲ ನಕ್ಷತ್ರ. ಮೂಲ ನಕ್ಷತ್ರ ಆದ್ದರಿಂದ ನಕ್ಷತ್ರದಲ್ಲಿ ರಾಶಿ ಇವತ್ತು ಸಹ ಧನುರಾಶಿ. ಆದ್ದರಿಂದ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ, ಅಲ್ಲಿರ್ತಕ್ಕಂತಹ ಗುರು. ಇನ್ನು ಎಳ್ಳಮಾವಾಸ್ಯೆ ಕೇತು ಜಯಂತಿ. ಅಮಾವಾಸ್ಯೆ ಅಂದರೆ ಎಳ್ಳು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಎಳ್ಳು ಬಂದಿರತಕ್ಕಂಥದ್ದು ಸಹಿತ ಎಳ್ಳಿನ ಧಾನ್ಯ ಉದ್ಭವ ಹೇಗೆ, ವಿಷ್ಣುವಿನ ಬೆವರಿನಿಂದ ಅಂತ ಹೇಳ್ತಾರೆ. ಅದರಿಂದ ಮುಕ್ತಿಗೂ ಸಹಿತ ಎಳ್ಳು ಬಹಳ ಮುಖ್ಯ. ಋಣ ವಿಮೋಚಕ ಅಂತಲೂ ಹೇಳ್ತಾರೆ. ಹಾಗೆ ಮಹಾಲಕ್ಷ್ಮಿಗೆ ಪ್ರೀತಿಯಾಗಿರ್ತಕ್ಕಂಥದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಎಳ್ಳೆಣ್ಣೆಯ ದೀಪ ತಾಯಿ ಮಹಾಲಕ್ಷ್ಮಿಗೆ ಪ್ರೀತಿ. ಕೆಲವೊಬ್ಬರ ವಾಸ್ತುಗೃಹದಲ್ಲಿ ಎಳ್ಳೆಣ್ಣೆ ತರೋದಿಲ್ಲ, ಎಳ್ಳು ತರೋದಿಲ್ಲ, ಎಳ್ಳು ಕೈಯಿಂದ ಕೈ ಕೊಡೋದಿಲ್ಲ, ಎಳ್ಳೆಣ್ಣೆ ಒಬ್ಬರ ಕೈಯಿಂದ ಕೈ ಕೊಡೋದಿಲ್ಲ. ಇರಲಿ, ನಿಮ್ಮ ಭಯಭಕ್ತಿ, ನಿಮ್ಮ ಹಿರಿಯರು ಗುರುಗಳು ಹೇಳಿರ್ತಕ್ಕಂಥ ಮಾತಿರಬಹುದು. ಆದರೆ ಒಂದು ರಹಸ್ಯವನ್ನು ತಿಳ್ಕೊಳ್ಳಿ. ಎಳ್ಳು ಭಯ ಬೀಳುವಂತಹ ವಸ್ತು ಅಲ್ಲ. ಎಳ್ಳು ಶನೇಶ್ಚರನಿಗೆ, ಗ್ರಹಗಳಲ್ಲಿ ಶನೇಶ್ಚರನಿಗೆ ಧಾನ್ಯ ಎಳ್ಳು. ಆದರೆ ಎಳ್ಳು ಬಂದಿರತಕ್ಕಂಥದ್ದು ಮಹಾವಿಷ್ಣುವಿನಿಂದ. ಅದರಿಂದ ಮಹಾವಿಷ್ಣುವಿನ ಅರ್ಧಾಂಗಿಯಾದಂಥ ತಾಯಿ ಮಹಾಲಕ್ಷ್ಮಿಗೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಲಕ್ಷ್ಮಿಯ ದೀಪ ಹಚ್ಚಲಿಕ್ಕಾಗಿ ಎಳ್ಳೆಣ್ಣೆಯ ದೀಪ ಹಚ್ಚೋದು ಶ್ರೇಯಸ್ಸಿದೆಯೇ ವಿನಃ ಅದು ಯಾವುದೇ ತರಹ ತೊಂದರೆ ತಾಪತ್ರೆಗೆ ಕೊಡ್ತಕ್ಕಂಥದ್ದಲ್ಲ. ಇರಲಿ, ವಿಚಾರಗಳು ಸಾಕಷ್ಟು ಇದೆ, ಸಮಯದ ಅಭಾವ ತುಂಬ ಕಡಿಮೆ ಇದೆ. ಅದಕ್ಕಾಗಿ ಗಣಪತಿಯ ಪ್ರಾರ್ಥನೆ, ತಾಯಿ ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನು ಮಾಡೋಣ. ಓಂ ಗಣಾನಾಂತ್ವ ಗಣಪತಿಂ ಭವಾಮಹೇ ಕವಿಂ ಕವೀನಾನುಪಮಶ್ರಮಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತಮಸ್ಸೇದ ಸಾಧನಂ. ಓಂ ಆತೋನ ಇಂದ್ರಕ್ಷಮಂತಂ ಚಿತ್ರಂ ಗ್ರಾಮಂ ಸಂಗ್ರಹಾಯ